ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ದಿನದಿಂದ ನಾನು ವೀಡಿಯೋಗಳು ಮಾಡಿದ್ದಿಲ್ಲ, ಯಾಕೆಂದರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಮೂವಿ ಮತ್ತು ಕ್ರಿಕೆಟ್ ವೀಡಿಯೋಗಳು ಬಂದಿರಲಿಲ್ಲ ಗುರು. ಮ್ಯಾಚ್ಗಳು ಇರಲಿಲ್ಲ, ಅದರಿಂದ ವೀಡಿಯೋಗಳು ಮಾಡೋದು ಸ್ಟಾಪ್ ಮಾಡಿದ್ದೆ. ಈಗ ಮೂವಿ ರಿವ್ಯೂ ವಿಚಾರದಲ್ಲಿ ನೋಡೋದ್ರೆ ಒಟ್ಟಿನಲ್ಲಿ ಈ ಮೂವಿ ನೇಮ್ ಬಂದ್ಬಿಟ್ಟು ಸ್ಪೈಡರ್ ಮ್ಯಾನ್ ಬ್ರೇಕ್ ನ್ಯೂ ಡೇ. ಒಟ್ನಲ್ಲಿ ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಸ್ಪೈಡರ್ ಮ್ಯಾನ್ ಹಳೆ ಮೂವಿಲಿ ಸ್ಟೋರಿ ಹೇಳಿದ್ರೆ ಒಟ್ನಲ್ಲಿ ಅವರು ಎಲ್ಲ ಸ್ಪೈಡರ್ ಮೂವಿಲಿ ನೋಡೋದಾದ್ರೆ ಒಟ್ಟಿನಲ್ಲಿ ಅವರು ಆ ಮೂವಿಲಿ ಎಲ್ಲರನ್ನೂ ಕಳ್ಕೊತಾರೆ. ಫ್ರೆಂಡ್ಸ್ ಆಗಲಿ, ಹೀರೋಯಿನ್ ಆಗಲಿ ಎಲ್ಲರನ್ನೂ ಕಳ್ಕೊತಾರೆ. ಈ ಮೂವಿ ಆನ್ಲೈನ್ ಸ್ಟೋರಿ ಅದನ್ನೇ ಹೇಳಿದವ್ರೆ. ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಗಳನ್ನ ಡಿಫ್ರೆಂಟಾಗಿ ತೋರಿಸೋರೆ ಮತ್ತು ಹೊಸ ಸ್ಟೋರಿಗಳನ್ನ ಹುಟ್ಟಾಕೋರೆ. ಒಟ್ಟಿನಲ್ಲಿ ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ್ ಅವ್ರ ಹೀರೋಯಿನ್ನ ಮತ್ತು ಫ್ರೆಂಡ್ನ ಇನ್ನೊಂದು ಸತಿ ಮೀಟ್ ಮಾಡ್ತಾನೆ ಇಲ್ಲ ಲವ್ ಒಂದಾಗುತ್ತಾ ಅನ್ನೋದನ್ನ ನೀವು ಮೂವಿಲೇ ನೋಡಬೇಕು. ಒಟ್ಟಿನಲ್ಲಿ ಈ ಸ್ಟೋರಿ ಕತೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ತಗೊಂಡವ್ರೆ. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ್ ಅನ್ನೋದು ನಾನು ನೋಡಿದ ಪ್ರಕಾರ ಒಟ್ಟಿನಲ್ಲಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಗುರು. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ ಸಿಕ್ಕಾಪಟ್ಟೆ ನಾನು ಫಾಲೋ ಮಾಡ್ತೀನಿ ಮತ್ತು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ್ ಅನ್ನೋದು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡೋರೆ. ಒಟ್ಟಿನಲ್ಲಿ ಹಳೆ ಫಿಲಮ್ ನೋಡಿದಾಗ ಏನು ಗುರು ಅನ್ನೋದಕ್ಕಿಂತ ಈ ಫಿಲಮಲ್ಲಿ ತುಂಬ ಚೆನ್ನಾಗಿ ಬೆಟರಾಗಿ ತುಂಬ ಚೆನ್ನಾಗಿ ತೋರಿಸೋರೆ ಅಂತ ನನಗೆ ಅನ್ನಿಸ್ತು. ಒಟ್ಟಿನಲ್ಲಿ ಫ್ರೆಂಡ್ಸು ಮತ್ತು ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಎಳೆದವ್ರೆ. ಒಟ್ಟಿನಲ್ಲಿ ಇನ್ನೊಂದು ಹೇಳೋದಾದರೆ ಈ ಮೂವಿ ಸ್ಪೈಡರ್ ಮ್ಯಾನ್ ಮೂವಿ ತುಂಬ ಚೆನ್ನಾಗಿ ಎಮೋಷನಲ್ಲಿ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನು ತುಂಬ ಚೆನ್ನಾಗಿ ಹೆಂಗೆ ಬೆಳೀತಾರೆ ಒಳಗಿಂದ ತುಂಬ ಚೆನ್ನಾಗಿ ಸ್ಪೈಡರ್ ಮ್ಯಾನ್ ಹೆಂಗೆ ಬೆಳೀತಾರೆ, ಹೆಂಗೆ ಅವರ ಹಾರ್ಮೋನ್ಸ್ಗಳು ತುಂಬ ಚೆನ್ನಾಗಿ ಇನ್ನೂ ಹೆಚ್ಚಾಗಿ ಬೆಳೆಯೋದನ್ನು ತುಂಬ ಚೆನ್ನಾಗಿ ಒಳಗಿಂದ ಹೆಂಗೆ ಜಾಸ್ತಿ ಆಗುತ್ತೆ ಹಾರ್ಮೋನ್ಸ್ನ ತೋರಿಸೋರೆ. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನು ತುಂಬ ಚೆನ್ನಾಗಿ ಒಳ್ಳೆಯದಾಗಿ ಹೆಂಗಿರ್ತಾನೆ, ಒಟ್ಟಿನಲ್ಲಿ ಕೆಟ್ಟದಾಗಿ ಹೆಂಗಿರ್ತಾನೆ ಅನ್ನೋದನ್ನ ನೀವು ಮೂವಿಲಿ ನೋಡ್ಬೋದು ಅಂತ ನನಗೇನು ಅನ್ನಿಸ್ತು. ಒಂದು ಪೀಕ್ ಲೆವೆಲ್ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ ಮೂವಿ ಟೋಟಲಾಗಿ ಹೇಳೋದಾದರೆ ಸಿಕ್ಕಾಪಟ್ಟೆ ಎಮೋಷನ್ನ ಆ್ಯಡ್ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ್ ಎಮೋಷನ್ ತುಂಬ ಚೆನ್ನಾಗಿ ತೋರಿಸೋರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಫಸ್ಟ್ ಹಾಫ್ ವಿಚಾರದಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ್ನ ಫಸ್ಟ್ ತೋರಿಸ್ತಾರೆ ಮತ್ತು ಸ್ಪೈಡರ್ ಮ್ಯಾನ್ ಮುಂದೆ ಬರೋ ಕ್ಯಾರೆಕ್ಟರ್ಗಳನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ ಮತ್ತು ಸ್ಟೋರಿ ಸ್ಕ್ರೀನ್ ಪ್ಲೇ ಆಗಲಿ ಇಂಟರ್ವಲ್ ಬ್ಲ್ಯಾಕ್ ಆಗಲಿ ತುಂಬ ಚೆನ್ನಾಗಿ ತೋರಿಸೋರೆ ಗುರು. ಒಟ್ಟಿನಲ್ಲಿ ಮಿನಿಮಮ್ ಒಂದು 5-6 ಕ್ಯಾರೆಕ್ಟರ್ ಜೊತೆ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಎಲ್ಲರೂ ಅವ್ರು ಕೊಟ್ಟಿದ್ದ ಪಾತ್ರ ತುಂಬ ಚೆನ್ನಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಮೇನು ಸ್ಪೈಡರ್ ಮ್ಯಾನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡೋರೆ. ಪೀಟರ್ ಪಾರ್ಕರ್ ಆಗಿ ತುಂಬ ಚೆನ್ನಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನ್ ಗುರು. ಒಟ್ಟಿನಲ್ಲಿ ಮೇನು ಈ ಮೂವಿ ಇನ್ನೊಂದು ಬಿಗ್ ಇಂಪಾರ್ಟ್ ಅಂದರೆ ಅಲ್ಕ್ ಬರೋ ಓಪನಿಂಗ್ ಸೀನು ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಅಲ್ಕು ಮತ್ತು ಸ್ಪೈಡರ್ ಮ್ಯಾನ್ ಕಿತ್ತಾಟನೂ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಮೇನು ಅಲ್ಕಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ವಿಚಾರದಲ್ಲಾಗಲಿ ಫೈಟಿಂಗ್ ವಿಚಾರದಲ್ಲಾಗಲಿ ಅಲ್ಕೋರು ತುಂಬ ಚೆನ್ನಾಗಿ ಮಾಡೋರೆ. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನು ಅಲ್ಕ್ ನೋಡೋದಾದರೆ ಏನು ಗುರು, ಅಲ್ಕ್ ನೋಡಿದ್ರೆ ಇಷ್ಟು ದಪ್ಪ ಉದ್ದಕ್ಕವ್ರೆ. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನು ಒಳ್ಳೆ ಸಣ್ಣಕ್ಕೆ ಒಳ್ಳೆ ಬಡ್ದು ಮಡಗ್ತಾರೆ ಅಲ್ಕ್ ಅವರು. ಒಟ್ಟಿನಲ್ಲಿ ಇವರಿಬ್ಬರು ಕಿತ್ತಾಟ ತುಂಬ ಚೆನ್ನಾಗಿರುತ್ತೆ ಗುರು ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ ಎಡಿಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡೋರೆ. ಕ್ಯಾಮ್ರಾ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡೋರೆ. ಒಟ್ಟಿನಲ್ಲಿ ಮೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟೋರೆ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಎಡಿಟಿಂಗು ಮತ್ತು ಕ್ಯಾಮ್ರಾ ವಿಷನು ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಸೋನಿ ಅಂದಾಗೆಲ್ಲ ತುಂಬ ಚೆನ್ನಾಗಿ ಕ್ಯಾಮ್ರಾನ ತುಂಬ ಚೆನ್ನಾಗಿ ತೋರಿಸೋರೆ ಗುರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಆಗಲಿ ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನು ಯಾವಾಗ ಎಗ್ರಿ ಜಂಪ್ ಮಾಡೋದನ್ನ ತುಂಬ ಚೆನ್ನಾಗಿ ತೋರಿಸೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಲಾಸ್ಟ್ ಎಡಿಟಿಂಗ್ಗಳು ತುಂಬ ಚೆನ್ನಾಗಿ ಮಾಡೋರೆ. ಒಟ್ಟಿನಲ್ಲಿ ಫಿಲಮ್ ಲಾಸ್ಟಲ್ಲೇ ಒಂಚೂರು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ತಗೊಂಡು ಹೋದರೆ ಲಾಸ್ಟ್ ಸೀನ್ಗಳು ತುಂಬ ಚೆನ್ನಾಗಿ ತಗೊಂಡು ಹೋಗೋರೆ. ಯಾಕೆ ಅಂದರೆ ಲಾಸ್ಟ್ ಸೀನಲ್ಲಿ ತುಂಬ ಚೆನ್ನಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇಲಿ ತುಂಬ ಚೆನ್ನಾಗಿ ಬರ್ಕೊಂಡವ್ರೆ. ಒಟ್ಟಿನಲ್ಲಿ ಈ ಸ್ಪೈಡರ್ ಮ್ಯಾನ್ ಸ್ಟೋರಿನೂ ತುಂಬ ಚೆನ್ನಾಗಿ ಬರ್ದವ್ರೆ. ಒಟ್ಟಿನಲ್ಲಿ ಇನ್ನೊಂದು ಸ್ಟೋರಿನೂ ಓಪನ್ ಮಾಡ್ತಾರೆ, ಅಲ್ಲೇ ತುಂಬ ಚೆನ್ನಾಗಿ ಕ್ಲಾರಿಟಿನೂ ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮಿನಿಮಮ್ ಕ್ಯಾರೆಕ್ಟರ್ಗಳನ್ನ ತುಂಬ ಚೆನ್ನಾಗಿ ತೋರಿಸವ್ರೆ. ಒಟ್ಟಿನಲ್ಲಿ ಸ್ಪೈಡರ್ ಮ್ಯಾನ್ನ ಹೀರೋಯಿನ್ ಇನ್ನೂ ತುಂಬ ಚೆನ್ನಾಗಿ ತೋರಿಸೋರೆ ಅಂತ ನನಗೇನು ಅನ್ನಿಸ್ತು. ಫ್ರೆಂಡ್ನು ಅಷ್ಟೇ. ಒಟ್ಟಿನಲ್ಲಿ ಮೇನು ಲಾಸ್ಟಲ್ಲಿ ಸ್ಪೈಡರ್ ಮ್ಯಾನ್ ಹೀರೋಯಿನ್ನು ಮತ್ತು ಫ್ರೆಂಡ್ಸು ಸಿಗ್ತಾರ ಅನ್ನೋದನ್ನ ನೀವು ಫಿಲಮಲ್ಲಿ ನೋಡಬೇಕು ಗುರು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಎಂಡ್ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಟೋಟಲಾಗಿ ಹೇಳೋದಾದರೆ ಸ್ಪೈಡರ್ ಮ್ಯಾನು ಹಳೆ ವರ್ಷನ್ನ ತುಂಬ ಚೆನ್ನಾಗಿ ಎಡಿಟಿಂಗು ಮತ್ತು ಆ್ಯಕ್ಟಿವ್ ವಿಚಾರದಲ್ಲಿ ಮತ್ತು ಸ್ಟೋರಿ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಬರ್ಕೊಂಡವ್ರೆ, ತುಂಬ ಚೆನ್ನಾಗಿ ತೋರಿಸೋರೆ ಅಂತ ನನಗೇನು ಅನ್ನಿಸ್ತು. ಟೋಟಲಾಗಿ ಹೇಳೋದಾದರೆ ಈ ಫಿಲಮ್ನ ತುಂಬ ಚೆನ್ನಾಗಿ ನೋಡ್ಬೋದು ಗುರು. ನನಗೇನು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಟ್ಟಿನಲ್ಲಿ ಪದೇ ಫಿಲಮ್ ನೋಡ್ಬೋದು. ಒಟ್ಟಿನಲ್ಲಿ
ಮೇನು ಒಟ್ನಲ್ಲಿ ಸ್ಪೈಡರ್ ಮ್ಯಾನ್ ಅಂದಾಗೆಲ್ಲ ನಮ್ಗೇನು ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ತೋರಿಸೋರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಟೋಟಲ್ ಆಗಿ ಹೇಳಿದ್ರೆ ಈ ಮೂವಿನ ನೋಡ್ಬೋದಾ ಅಂದರೆ ನನ್ನ ಪ್ರಕಾರ ಫಸ್ಟ್ ಹಾಫು ತುಂಬ ಚೆನ್ನಾಗಿ ತೋರಿಸ್ಬಿಡ್ತಾರೆ. ಸೆಕೆಂಡ್ ಹಾಫ್ ಎಲ್ಲೋ ಒಂಚೂರು ಲ್ಯಾಗ್ ಓಡಿಸಿದ್ರು. ಒಟ್ನಲ್ಲಿ ಲಾಸ್ಟ್ ಸೆಕೆಂಡ್ಗಳಲ್ಲಿ ತುಂಬ ಚೆನ್ನಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇನ ಬರೆದವ್ರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ನಲ್ಲಿ ಮೇನಷ್ಟು ನೀವು ಮಾರ್ವೆಲ್ ಫ್ಯಾನ್ ಆಗಿ ಮತ್ತೆ ಸ್ಪೈಡರ್ ಮ್ಯಾನ್ ಫ್ಯಾನ್ ಆಗಿದ್ರೆ ಈ ಮೂವಿ ಆರಾಮಾಗಿ ಹೊಂಟೋಗ್ಬಿಡುತ್ತೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ನಲ್ಲಿ ಈ ಮೂವಿ ಇಷ್ಟ ಆಯಿತು. ಒಟ್ನಲ್ಲಿ ಈ 3 ಕ್ಯಾರೆಕ್ಟರ್ ಮೇಲೆ ತುಂಬ ಚೆನ್ನಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇನ ಚೆನ್ನಾಗಿ ಕೊಟ್ಟವ್ರೆ. ಒಟ್ನಲ್ಲಿ ಫ್ರೆಂಡ್ಶಿಪ್ಗೆ ತುಂಬ ಚೆನ್ನಾಗಿ ವ್ಯಾಲ್ಯೂನ ಕೊಟ್ಟವ್ರೆ ಗುರು. ಒಟ್ನಲ್ಲಿ ಲವ್ ಸ್ಟೋರಿ ಅಲ್ಲಲ್ಲಿ ಮಧ್ಯದಲ್ಲಿ ತಗೊಬರ್ತಾರೆ. ನನಗೇನೋ ಅಂತ ಹೇಳ್ಕೊಳ್ಳೋ ಲವ್ ಸ್ಟೋರಿ ಅನ್ನಿಸ್ತಿಲ್ಲ. ಒಟ್ನಲ್ಲಿ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಎಂಡ್ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ನಲ್ಲಿ ಸ್ಪೈಡರ್ ಮ್ಯಾನ್ಗೆ ಕಷ್ಟ ಬಂದಾಗ ಯಾರು ಬಂದು ಸೇವ್ ಮಾಡ್ತಾರೆ ಅದನ್ನ ನೀವು ಫಿಲಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯಾರು ಬರ್ತಾರೆ ಯಾರು ಬರಲ್ಲ. ಮಧ್ಯದಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟ್ಗಳನ್ನ ಓಪನ್ ಮಾಡ್ತಾರೆ. ಅಲ್ಲೇ ಒಂಚೂರು ಕ್ಲಾರಿಟಿನ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ನಲ್ಲಿ ಟೋಟಲ್ ಆಗಿ ಹೇಳೋದಾದ್ರೆ ಈ ಸ್ಪೈಡರ್ ಮ್ಯಾನ್ ಮೂವಿ 2026ರ ಸ್ಪೈಡರ್ ಮೂವಿ ಕೊನೆಗೂ ರಿಲೀಸ್ ಆಯಿತು ಗುರು. ಈ ಮೂವಿ ಸ್ಪೈಡರ್ ಮ್ಯಾನ್ ಮೂವಿ ನಿಮ್ಗೇನಾದ್ರು ಮೂವಿ ರಿವ್ಯೂ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಸುಮಾರು ದಿನದಿಂದ ಒಂದು ತಿಂಗಳೇ ಆಯಿತು, ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಯಿತು ನಾನು ವೀಡಿಯೋಗಳು ಮಾಡಿತ್ತಿಲ್ಲ. ಯಾಕೆಂದರೆ ಮ್ಯಾಚ್ಗಳು ಸ್ಟಾರ್ಟ್ ಆಗಿತ್ತಿಲ್ಲ ಮತ್ತು ಅಂತ ಹೇಳ್ಕೊಡೋ ಮೂವಿನೂ ಬಂದಿರಲಿಲ್ಲ. ಈಗ ನೆಕ್ಸ್ಟು ಬರೋ ಮ್ಯಾಚ್ಗಳು ಮತ್ತು ಮೂವಿ ರಿವ್ಯೂ ಬರುತ್ತೆ. ಒಟ್ಟಿನಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 400 ಸಬ್ಸ್ಕ್ರೈಬ್ ಇಲ್ಲ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಗುರು. ಒಟ್ಟಿನಲ್ಲಿ ಸಿಗುವ ಮುಂದಿನ ಮೂವಿ ರಿವ್ಯೂ ಇಲ್ಲ ಕ್ರಿಕೆಟ್ ರಿವ್ಯೂ ವಿಡಿಯೋದಲ್ಲಿ.